ಕೊಲೆ ಪ್ರಕರಣದಲ್ಲಿ ಜೈಲು ಸೇರಿದಂತಹ ನಟ ದರ್ಶನ್ ಅವರು ರೆಗ್ಯುಲರ್ ಬೇಲ್ಗೆ ಈಗ ಅಪ್ಲೈ ಮಾಡುವಂತಹ ಸಮಯ ಬಂದಿದೆ. ಈಗಾಗಲೇ ಅವರು ಮೆಡಿಕಲ್ ಬೇಲ್ ತಗೊಂಡು 5 ವಾರಗಳ ಕಾಲ ಸಮಯ ಕಳೆದಿದೆ. ಆದ್ರೆ ಇಲ್ಲಿಯ ತನಕ ಅವರು ಮೆಡಿಕಲ್ ಬೇಲ್ ತಗೊಂಡಂತಹ ಕಾರಣ ಏನಿತ್ತು ಅಂತ ಹೇಳಿದ್ರೆ, ಈ ಕೂಡಲೇ ದರ್ಶನ್ ಅವರಿಗೆ ಶಸ್ತ್ರಚಿಕಿತ್ಸೆ ಆಗದೇ ಇದ್ದರೆ ಅವರಿಗೆ ಪಾರ್ಶ್ವವಾಯು ಆಗಬಹುದು ಅನ್ನುವಂತಹ ಒಂದು ಮಾಹಿತಿಯನ್ನ ಕೊಟ್ಟು ಇವರು ಮೆಡಿಕಲ್ ಬೇಲ್ ಅನ್ನ ತಗೊಳ್ತಾರೆ. ಆದ್ರೆ ಇಲ್ಲಿಯ ತನಕ ದರ್ಶನ್ ಅವರು ಯಾವುದೇ ರೀತಿಯಾದಂತಹ ಸರ್ಜರಿಗೆ ಒಳಪಟ್ಟಿಲ್ಲ. ಅವರು ಬರೀ ಫಿಸಿಯೋಥೆರಪಿನಲ್ಲೇ ಅವರು ಚಿಕಿತ್ಸೆಯನ್ನ ಪಡಿತಾ ಇದ್ದಾರೆ. ಆದ ಕಾರಣ SPP ಪ್ರಸನ್ನ ಕುಮಾರ್ ಅವರ ತಂಡ ಈ ಒಂದು ಮನವಿಯನ್ನ ಸುಪ್ರೀಂ ಕೋರ್ಟ್ಗೆ ಸಲ್ಲಿಸಿ ಇವರ ಮೆಡಿಕಲ್ ಬೇಲ್ ಅನ್ನ ತಾವು ರದ್ದು ಮಾಡಬೇಕು, ಅವರನ್ನ ಈ ಕೂಡಲೇ ಮತ್ತೆ ಬಂಧನಕ್ಕೊಳಪಡಿಸಬೇಕು ಅನ್ನುವಂತಹ ಒಂದು ರೀತಿಯಲ್ಲಿ ಸುಪ್ರೀಂ ಕೋರ್ಟ್ಗೆ ಮನವಿ ಮಾಡ್ತಾ ಇದ್ದಾರೆ. ಈ ಮಧ್ಯದಲ್ಲಿ ದರ್ಶನ್ ಅವರು ಈ ಒಂದು 5ನೇ ವಾರ ಬರ್ತಾ ಇರುವಂತಹ ರೀತಿಯಲ್ಲಿ ಕೊನೆ ವಾರದಲ್ಲಿ ಇವರು ಸರ್ಜರಿಗೆ ಒಳಪಟ್ಟು ತದನಂತರದಲ್ಲಿ ಸರ್ಜರಿಗೆ ಒಳಪಟ್ಟರೆ ಇವರಿಗೆ ಕನಿಷ್ಠ 5 ರಿಂದ 6 ತಿಂಗಳ ಒಂದು ಬೆಡ್ ರೆಸ್ಟ್ ಬೇಕಾಗತ್ತೆ ಅನ್ನುವಂತಹ ರೀತಿಯಲ್ಲಿ ಇವರು ಮತ್ತೆ ಹೈಕೋರ್ಟ್ಗೆ ಅಪೀಲ್ ಮಾಡಬಹುದು. ಆದರೆ ಈ ಮಧ್ಯದಲ್ಲಿ ದರ್ಶನ್ ಪರ ವಕೀಲರಾದಂತಹ CV ನಾಗೇಶ್ ಅವರು ರೆಗ್ಯುಲರ್ ಬೇಲ್ಗೆ ಹೈಕೋರ್ಟ್ ಅಂದ್ರೆ ನಮ್ಮ ಉಚ್ಚ ನ್ಯಾಯಾಲಯಕ್ಕೆ ಮನವಿಯನ್ನು ಸಲ್ಲಿಸಿದ್ದಾರೆ. CV ನಾಗೇಶ್ ಅವರು ನಿನ್ನೆಯಿಂದ ಒಂದು ಪ್ರಬಲ ವಾದವನ್ನ ಮಾಡ್ತಾ ಇದ್ದಾರೆ. ಅಂದ್ರೆ ಇವರು ಮೊದಲಿಂದ ತಗೊಂಡಿದ್ದಾರೆ. ಅಪಹರಣ ಮಾಡೋದ್ರಿಂದ ರೇಣುಕಾ ಸ್ವಾಮಿಯನ್ನ ಚಿತ್ರದುರ್ಗದಿಂದ ಅಪಹರಣ ಮಾಡಿದಾಗ್ಲಿಂದನೂ ಅವರನ್ನ ಕೂಡಿಟ್ಟು ಹೊಡೆದು ಬಡದು ಸಾಗಿಸಿ ಶವವನ್ನ ಸಾಗಿಸಿದಾಗಿನಿಂದನೂ ದರ್ಶನ್ ಅವರ ಪಾತ್ರ ಎಷ್ಟರ ಮಟ್ಟಿಗಿದೆ. ಯಾರಾದರೂ ಸಾಯಿಸಿದ್ದರೆ ಅವರು ಹೋಗಿ ಮತ್ತೆ ನಂತರದಲ್ಲಿ ಪಾರ್ಟಿ ಮಾಡುವಂಥದ್ದು, ಮೈಸೂರಿಗೆ ಹೋಗುವಂಥದ್ದು, ಇದೆಲ್ಲ ಮಾಡಕ್ ಸಾಧ್ಯ ಇದೆಯಾ? ಇದರಲ್ಲಿ ದರ್ಶನ್ ಅವರ ಪಾತ್ರ ಇಲ್ಲ. ಇದೆಲ್ಲವೂ ಪೊಲೀಸರ ಸೃಷ್ಟಿ ಅನ್ನುವಂತಹ ರೀತಿಯಲ್ಲಿ ದರ್ಶನ್ ಪರ ವಕೀಲರು CV ನಾಗೇಶ್ ಅವರು ನಿನ್ನೆಯಿಂದ ಹೈಕೋರ್ಟ್ ನಲ್ಲಿ ಪ್ರಬಲವಾದಂತಹ ವಾದವನ್ನ ಮಾಡ್ತಾ ಇದ್ದಾರೆ. ಈ ಮಧ್ಯದಲ್ಲಿ ಇನ್ನೊಂದು ಕಡೆ ಲಾಯರ್ ಸೆಬಾಸ್ಟಿಯನ್ ಅವರು, ಪವಿತ್ರ ಗೌಡ ಅವರ ಪರ ವಕೀಲರಾದಂತಹ ಸೆಬಾಸ್ಟಿಯನ್ ಅವರು ಕೂಡ ಅವರು ಮಹಿಳೆ ಅನ್ನುವಂತಹ ಕಾರಣದಿಂದ ಇಷ್ಟು ದಿವಸಗಳಿಂದ ಅವರನ್ನ ಬಂಧನಕ್ಕೆ ಒಳಪಡಿಸಿದ್ದೀರಿ, ಇಷ್ಟು ದಿವಸಗಳ ಕಾಲ ಅವರು ಶಿಕ್ಷೆಯನ್ನು ಅನುಭವಿಸಿದ್ದಾರೆ, ಆದ್ರೆ ಅವರೂ ಕೂಡ ಅಪರಾಧಿ ಅನ್ನುವಂಥದ್ದಕ್ಕೆ ಸರಿಯಾದಂತಹ ಸಾಕ್ಷ್ಯಗಳಿಲ್ಲ ಅನ್ನುವಂತಹ ರೀತಿಯಲ್ಲಿ ಸೆಬಾಸ್ಟಿಯನ್ ಅವರು ಕೂಡ ಪವಿತ್ರ ಗೌಡ ಅವರ ರೆಗ್ಯುಲರ್ ಬೇಲ್ ವಿಚಾರಣೆಯನ್ನ ಮುಂದುವರಿಸ್ತಾ ಇದ್ದಾರೆ. ಈ ಮಧ್ಯದಲ್ಲಿ ನಾವುಗಳು ಅಂದ್ರೆ ದರ್ಶನ್ ಅವರ ಅಭಿಮಾನಿಗಳು ಮತ್ತು ಮಿಕ್ಕಂತಹ ಎಲ್ಲಾ ಜನರು ಕಾದು ನೋಡ್ತಾ ಇರುವಂತದ್ದು ದರ್ಶನ್ ಅವರಿಗೆ ಶಸ್ತ್ರಚಿಕಿತ್ಸೆ ಆಗೇ ಆಗತ್ತಾ ಅಥವಾ ಶಸ್ತ್ರಚಿಕಿತ್ಸೆ ಆಗಿ ಅವರು ಬೆಡ್ ರೆಸ್ಟ್ ಗೆ ಮತ್ತೆ ರೆಗ್ಯುಲರ್ ಬೇಲ್ ತಗೊಳ್ತಾರೋ ಇಲ್ವೋ, ಮೆಡಿಕಲ್ ಬೇಲ್ ನೇ ಎಕ್ಸ್ಟೆಂಡ್ ಮಾಡ್ಕೊಳ್ತಾರೋ ಇಲ್ವೋ ಅನ್ನುವಂಥದ್ದನ್ನ ಕಾದು ನೋಡ್ಬೇಕಾಗಿದೆ.